ಇದು ನಾನು ಸೆಕೆಂಡ್ ಡೇ ವ್ಲಾಗ್. ಸೊ ಹಂಗೆ ಆ್ಯಸ್ ಯೂಶ್ವಲ್ ಬಂದೆ ಕೆಳಗಡೆ, ಯಾರನ್ನ ಇದ್ದಾರೆ ಏನು ಮಾಡ್ತಿದ್ದಾರೆ ನೋಡ್ಕೊಂಡು ಕೆಳಗಡೆ ಇಳಿದು ಬಂದೆ. ನಂಗೆ ಹಂಗೂ ಕಿಚನಲ್ಲಿ ಕೆಲಸ ಇದ್ದೇ ಇರುತ್ತೆ ಯಾವಾಗೂ. ಸೊ ಕಿಚನ್ಗೆ ಬಂದೆ, ಸ್ವಲ್ಪ ಎಣ್ಣೆ ಎಲ್ಲ ನಮ್ಮಮ್ಮ ಅಡುಗೆ ಎಲ್ಲ ಮಾಡಿದಾಗೆಲ್ಲ ಗಲೀಜು ಮಾಡಿಕ್ಕಿದ್ದಾರೆ. ಸೊ ನಾನು ಕಿಚನೆಲ್ಲ ಓಡಿಸಿ ಸ್ವಲ್ಪ ವಾಶ್ ಮಾಡಾಕ್ದೆ. ಅಷ್ಟೊತ್ತಿಗೆ ನಮ್ಮಮ್ಮ ಒಂದು ಪಾತ್ರೆ ಉಜ್ತಾ ಇದ್ದೀನಿ ಅಂತ ಹೇಳಿದ್ರು. ಅವರು ಉಜ್ಜಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಹಂಗೆ ಕಸ ಗುಡಿಸ್ಕೊಂಡು ಕಿಚನಿಂದ ಬಂದು ಟೇಬಲ್ ಫ್ಯಾನ್ ಕೆಳಗಡೆ ಮತ್ತು ಸೋಫಾ ಸ್ವಲ್ಪ ಗಲೀಜು ಮಾಡಿದ್ದೆ ನಾನೇ ನಿನ್ನೆ ಊಟ ಮಾಡಬೇಕಾದ್ರೆ. ಸೊ ಎಲ್ಲ ಕ್ಲೀನ್ ಮಾಡಿದೆ. ತಿರ್ಗಿ ಹಾಲೆಲ್ಲ ಗುಡಿಸ್ಕೊಂಡು ಆಗೋಷ್ಟು ನಂಗೆ ಟೈಮ್ ಆಯಿತು ಸ್ವಲ್ಪ. ನಾನು ಇವತ್ತು ಎದ್ದಿದ್ದೆ ಲೇಟು ಆ್ಯಕ್ಚುಲಿ, ಆದರೂ ಕೂಡ ಬೇಗ ಕೆಲಸ ಮಾಡ್ಕೊತಿದ್ದೀನಿ, ಯಾಕಂದರೆ ಕೆಲಸಕ್ಕೆ ಬೇರೆ ಹೋಗ್ಬೇಕಲ್ವ. ಕೆಲಸಕ್ಕೆ ಬಂದೆ, ಕಸ ಬಿಸಾಕಿದ್ರೆ ನಮ್ಮಮ್ಮ ಆಯಿಲ್ನ ವಾಶ್ ಮಾಡ್ತಾನೆ ಇದ್ದಾರೆ, ಪಾತ್ರೆ ಜಾಸ್ತಿ ಇತ್ತು ಅಂತ. ನಾನು ಹಂಗೆ ರೆಡಿ ಆಗಬೇಕಂತ ಮೇಲ್ಗಡೆ ಬಂದೆ ನನ್ನ ರೂಮ್ ಬಂದು ಮಕ್ಕೆಲ್ಲ ತೊಳ್ಕೊಂಡು ತಿರ್ಗಿ ಊಟ ಹಾಕೊಂಡೆ. ಲಂಚ್ ಬ್ಯಾಗ್ ಎತ್ಕೊಂಡು ದೇವ್ರಿಗೆ ಒಂದ್ಸರಿ ಕೈ ಮುಕ್ಕೊಂಡು ಆಚೆ ಬಂದು ಶೂಸ್ ಹಾಕ್ಕೊಬೇಕಾದ್ರೆ ಶೂಸ್ ಹಾಕೊಂಡೆ, ಶೂಸ್ ಹಾಕೊಂಡು ಲಿಫ್ಟಿಗೆ ಬಂದೆ. ಲಿಫ್ಟಿಂದ ನಾನು ಗಾಡಿ ಎತ್ಕೊಂಡು ಸ್ವಲ್ಪ ಟ್ರಾಫಿಕ್ ಇತ್ತು ಇವತ್ತು, ಆದರೂ ಕೂಡ ರೋಡಲ್ಲಿ ಹಂಗೋ ಟ್ರಾಫಿಕ್ ಮುಗಿಸ್ಕೊಂಡು ಬಂದೆ. ಗಾಡಿ ನಿಲ್ಲಿಸಿ ಕೆಲಸಕ್ಕೆ ಬಂದೆ ಆಲ್ಮೋಸ್ಟ್. ಚಲೋ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.